ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ಏನಿದೆಯಲ್ಲ ಇದು ವಾಪಸ್ ಮತ್ತೆ ಮುನ್ನೆಲೆಗೆ ಬಂದ್ಬಿಟ್ಟಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಅವರ ಸಹೋದರ ಡಿಕೆ ಸುರೇಶ್ ಅವರು ಕೂಡ ಹೋಗ್ಬಿಟ್ಟಿದ್ದಾರೆ. ನಾನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ, ಯಾರು ಏನು ಅಂತ ಹೇಳೋದಿಲ್ಲ, ನಾನು ದೆಹಲಿಗೆ ಹೋಗ್ತೀನಿ, ಗಾಳಿ ಕುಡಿಯೋದಕ್ಕೆ ಬಂದಿಲ್ಲ, ನೋಡಿ ಬಿಸಿಲಿದೆ, ನೀರು ಕುಡಿಬೇಕಿದೆ ಅಂತ ಟ್ರಬಲ್ ಶೂಟರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಡಿಸಿಎಂ ಏನು ಹೇಳಿದ್ರು ನೋಡ್ಕೊಂಬರೋಣ. ಜೊತೆಲಿ ನೋಡ್ತಾ ಇದ್ವಿ ಅವ್ರ ಮಾತಿಗಿಂತ ಮುನ್ನ ಬಹಳ ಪ್ರಮುಖವಾಗಿ ನಾವು ಗಮನಿಸಬಹುದಿಲ್ಲಿ ವಾಪಸ್ ದೆಹಲಿಗೆ ಹೋಗಿರೋದು. ಒಂದು ಕಡೆ ಸಚಿವ ಸಂಪುಟ ಸಭೆ ಆಯ್ತು, ಇವತ್ತು ಒಳ ಮೀಸಲಾತಿ ಬಗ್ಗೆ ನಿರ್ಧಾರ ಮಾಡಿಕೊಂಡ್ರು. ಆದರೆ ಎಲ್ಲೋ ಒಂದು ಕಡೆ ಡಿಸಿಎಂ ಅವರ ಲೆಕ್ಕಾಚಾರ ಏನಂತಾನೆ ಅರ್ಥ ಆಗ್ತಿಲ್ಲ. ಅಣ್ಣ ತಮ್ಮ ಇಬ್ಬರೂ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ರಾಜ್ಯದ ಜನಕ್ಕೆ ಒಂದು ಸಂದೇಹ ಏನು ಅಂತಂದರೆ, ಇಷ್ಟೊತ್ತಿಗಾಗಲೇ ಮುಗಿಸ್ಕೊಳ್ಬೇಕಾಗಿದ್ದ ಈ ಪವರ್ ಶೇರಿಂಗ್ ವಿಚಾರವನ್ನು ಮೋಸ್ಟ್ ಪ್ರಾಬಬ್ಲಿ ಇವರು ಚುನಾವಣೆಯ ಫಲಿತಾಂಶಕ್ಕಾಗಿ ಕಾಯ್ದಿರಿಸಿದಾರೇನೋ ಅನ್ನುವಂಥ ಒಂದು ಅನುಮಾನದಲ್ಲಿ ಈ ಜನಸಮೂಹ ಕಾಯ್ತಾ ಇರುವಂಥ ಕಾರಣ ಏನಂತಂದರೆ, ಮುಖ್ಯಮಂತ್ರಿ ಆದಿಯಾಗಿ ಮುಖ್ಯಮಂತ್ರಿಯ ಜೊತೆಗಿದ್ದವರ ಎಲ್ಲ ಮಾತುಗಳಿಗೂ ಒಂದು ಫುಲ್ ಸ್ಟಾಪ್ ಇಟ್ಟಂಗಿದೆ. ಯಾರೂ ಕೂಡ ಪವರ್ ಶೇರಿಂಗ್ ವಿಚಾರವಾಗಲಿ ಅಥವಾ ನಾವೇ ಮುಖ್ಯಮಂತ್ರಿಗಳನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇಲ್ಲ. ಕೆಲ ಬದಲಾವಣೆಗಳು ದಾವಣಗೆರೆಯಲ್ಲಿ ನಡೆದಾಗ, ದಾವಣಗೆರೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಆ ಮುಸಲ್ಮಾನ್ ಬಂಧುಗಳ ಒಂದು ದಂಗಲ್ಲೇ ನಡೆಸ್ಬಿಟ್ರು ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡಿದಾಗ ಕೆಲವು ರೆಕ್ಕೆ ಪುಕ್ಕಗಳು ಕಟ್ಟೋದು, ಅದರಲ್ಲಿ ಎಲ್ಲವೂ ಹೆಚ್ಚು ಕಡಿಮೆ ನಮ್ಮ CM ಆಪ್ತರಲ್ಲೇ ಇದ್ದಂತೆ ಇತ್ತು. ಸೊ ಅದು ಕೂಡ ದೊಡ್ಡ ಮೈನಸ್ ಆಗಿ ಕೂತ್ಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ DK ಶಿವಕುಮಾರ್ ಅವರ ಮನೆಗೆ ಅಸಂಭವ ಅನ್ನುವಂಥ ನಿಟ್ಟಲ್ಲಿ ಸತೀಶ್ ಜಾರಕಿಹೊಳಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಯಾವ ಕಾರಣಕ್ಕೂ ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ ಅನ್ನುವಂಥದ್ದನ್ನ ನಿರೀಕ್ಷೆ ಮಾಡೋಕೆ ಆಗಲ್ವೇನೋ ಅನ್ನುವಂಥ ಅದು ಈ ಪರಿಸ್ಥಿತಿಯಲ್ಲಿ ಇವರ ಬಾಸ್ ಮೇಲ್ಗಡೆ ಕತ್ತಿ ಮಸೀತೆ ಇರುವಂಥ DK ಶಿವಕುಮಾರ್ ಮನೆಗೆ ಸತೀಶ್ ಜಾರಕಿಹೊಳಿ ಅವರು ಹೋಗಿ ಕೂತ್ಕೊಳ್ಳೋದಂದ್ರೆ ಎಲ್ಲಿಂದ ಮಾತು? ಆಗ ಒಂದು ಸಂದೇಹ ಹುಟ್ಕೋತು. ಹಾಗಾದ್ರೆ ಸಿದ್ದರಾಮಯ್ಯವರ ಹಾದಿಯಲ್ಲಿ ಕೆಲ ಬದಲಾವಣೆಗಳಾದವು ಅನ್ನುವಂಥದ್ದು ಒಂದು ಅನುಮಾನ ಹುಟ್ಕೊಂಡ್ಬಿಡ್ತು. ಜಾರ್ಜ್ ಅವ್ರ ಹಂಗಾಯ್ತು, ರಾಜಣ್ಣ ಅವ್ರ ಹಂಗಾಯ್ತು. ಜಾರ್ಜ್ ಅವರು ರಾಜೀನಾಮೆಯನ್ನ ಕೊಟ್ಟರು ಅಂತ ಹೇಳಿ ಹಾಗೆ ವಾಪಸ್ ತಗೊಂಡ್ರು ಅಂತೇಳಿ ಒಂದು ಅಲ್ಲಿ ಗೋಜಲು ಎಬ್ಬಿಸ್ಕೊಂಡ್ಬಿಟ್ರು. ರಾಜಣ್ಣ ಅಂತವ್ರನ್ನ ಬದಿಗೆ ಸರಿಸ್ಬಿಟ್ರು. ಇವತ್ತು ಜಮೀರ್ ಅವ್ರನ್ನ ತಲೆದಂಡ ಮಾಡ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಈ ನಿಟ್ಟಲ್ಲಿ ಯೋಚನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರ ಮಗ ಯತೀಂದ್ರ ಅವರಿಂದಾಗಿ ಅಲ್ಲಿಯ ಮಾತುಗಾರಿಕೆಯ ಬಾಲಿಶತನದಿಂದಾಗಿ ಸಿದ್ದರಾಮಯ್ಯವ್ರನ್ನು ಕೆಲವರನ್ನ ಕಳ್ಕೋತಾ ಬಂದ್ರು ಅನ್ನುವಂಥ ಲಿಸ್ಟ್ ಏನಿದೆ, ಆ ಲಿಸ್ಟಲ್ಲಿ ಸತೀಶ್ ಜಾರಕಿಹೊಳಿ ಸಿಕ್ಕಾಕೊಂಡ್ರ ಅಂತ. ಸತೀಶ್ ಜಾರಕಿಹೊಳಿಗೂ ಮತ್ತೆ ಯತೀಂದ್ರ ಅವರಿಗೂ ಏನೋ ಮುಸುಕಿನ ಗುದ್ದಾಟ ಆಗಿದೆ ಅನ್ನುವಂಥದ್ದು ರಾಜಕೀಯ ಪಡಸಾಲೆಯಿಂದ ಎದ್ದು ಬರ್ತಾ ಇರೋದು ಈಗ 3-4 ದಿನಗಳಿಂದ. ನಿನ್ನೆ ಕೂಡ ಒಂದು ಸಭೆ ಕೂಡ ಮಾಡಿದ್ರು. ಎಲ್ಲ ಸಿದ್ದರಾಮಯ್ಯನವರ ಆಪ್ತರೆಲ್ಲ ಸೇರ್ಕೊಂಡು ಖಾಸಗಿ ಒಂದು ಕಚೇರಿಯಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಇತ್ತ DCM ಈ ಕಡೆ ನೋಡಿದ್ರೆ ದೆಹಲಿಯಲ್ಲಿದ್ದಾರೆ. DK ಸುರೇಶ್ ಅವರು ಕೂಡ ಹೋಗ್ಬಿಟ್ಟಿದ್ದಾರೆ. ಈಗ ಆ ಬಲಕ್ಕೆ ಇದೊಂದು ಉತ್ತರ ಕರ್ನಾಟಕದ ಪ್ರಬಲ ಬಲ ಬಂದಾಗ ಸಹಜವಾಗಿ ಅವ್ರು ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಈಗ ಅಂದ್ರೆ ನಮಗೆ ಯಾರು ತಡೆ ಆಗಿದ್ರು ಅಂತಂದ್ರೆ ಸಾಹುಕಾರನ್ನೇ ನಮ್ಮ ತೆಕ್ಕೆಗೆ ಬಿದ್ದಾಯ್ತು. ಇನ್ನು ಸಿದ್ದರಾಮಯ್ಯ ಅವ್ರನ್ನ ಮುಗಿಸೋದ್ರಲ್ಲಿ ಏನು ಸಂದೇಹ ಇಲ್ಲ. ಅಥವಾ ಹೈಕಮಾಂಡೇ ಹೇಳಿರ್ಬೋದು, ಅವರ ಸುತ್ತಮುತ್ತಲಿರುವವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ನಾವು ಸಮಾಧಾನ ಮಾಡ್ತೀವಿ ಅನ್ನುವಂಥ ಏನಾದರೂ ಇವರು ಗುದ್ದಾಡಕ್ಕೆ ಹೋಗಿದ್ರಲ್ಲ ಅದೇ ಗಾಳಿಯಿಂದ ಏನಾದರೂ ಸುದ್ದಿ ಬಂದಿರಬಹುದು. ಆ ನಿಟ್ಟಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಯಾವುದನ್ನು ತಲುಪಿಸ್ಬೇಕು ಅದನ್ನು ತಲುಪಿಸಿರ್ಬೋದು, ಅಥವಾ ಅವ್ರಿಗೆ ಏನು ತಲುಪಿಸ್ತೀವಿ ಅಂತ ಒಂದು ಆಮಿಷವನ್ನು ಕೊಟ್ಟಿರ್ಬೋದು, ಅಥವಾ ಅವರ ಆಸೆಯಂತೆ ಏನು ಪಕ್ಷದ ಅಧ್ಯಕ್ಷರನ್ನಾಗಿ ಕೂರಿಸುತ್ತೀವಿ ಅನ್ನುವಂಥ ನಿಟ್ಟಲ್ಲಿ ಅದು ಎಲ್ಲದಕ್ಕೂ ಏನು ಬೇಕು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಬಿಟ್ಟು ಅಣ್ಣ ತಮ್ಮ ಸಹೋದರರು ಏನಾದರೂ ಮಾತು ಕೊಟ್ಕೊಂಡು ಸಿದ್ದರಾಮಯ್ಯವ್ರನ್ನ ಇಳಿಸೋದಕ್ಕೆ ವೇದಿಕೆ ಸೃಷ್ಟಿ ಮಾಡ್ಕೊಂಡಿದ್ದಿದ್ರೆ ಹೇಳೋದಕ್ಕಾಗೋದಿಲ್ಲ. ದುಡ್ಡಿದೆ, ಖರ್ಚು ಮಾಡೋಕೆ ಮನಸ್ಸಿದೆ, ದುಡ್ಡಿದ್ದವ್ರೆಲ್ಲರಿಗೂ ಖರ್ಚು ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಆದ್ರೆ ಈ ಸಹೋದರರು ಏನಿದ್ದಾರೆ, ನಮ್ಮ ಹತ್ರ ದುಡ್ಡು ಇದೆ, ಖರ್ಚು ಮಾಡೋದಕ್ಕೆ ನಾವು ತಯಾರು ಇದೀವಿ ಅಂತ ಒಂದು ಸವಾಲ್ ಆಗ್ತಾರಲ್ಲ, ಅವಾಗಲೇ ಎದುರಾಳಿಗಳಿಗೆ ಒಂದು ಭಯ ಬರೋದು. ಸಿದ್ದರಾಮಯ್ಯ ಅವರಿಗೆ ಅದೊಂದೇ ಭಯ. ಯಾಕಂದ್ರೆ ಅವ್ರ ಸುತ್ತಮುತ್ತಲು ಇರುವವರು ಖರ್ಚು ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಹಂಗಿಲ್ಲ. ಮೊದಲು ಪವರ್ ಶೇರಿಂಗ್ ಅಂದ್ರೆ ಅಧಿಕಾರ ಮೊದಲು ಸಿಗುವ ಸಂದರ್ಭದಲ್ಲಿ ಜಾರ್ಜ್ ಎಲ್ಲ ಕೈ ಬಿಚ್ಚಿ ಕೂತ್ಬಿಟ್ಟಿದ್ರು. ಆದ್ರೆ ಈಗೆಲ್ಲ ಕೈ ಕಟ್ಟಾಕೊಂಡು ಕೂತಿದ್ದಾರೆ. ಯಾಕೆ ಅಂತಂದ್ರೆ ಇವರು ಮಗ ಬಂದು ಏನೋ ಮಾತಾಡ್ಬಿಡ್ತಾರೆ. ಈಗ ಏನೋ ಮಗ ಮಾತಾಡ್ಬಿಡ್ತಾರೆ. ಯಾವ ಯತೀಂದ್ರ ಏನಾದರೂ ನಮ್ಮ ತಂದೆಯ ನಂತರದಲ್ಲಿ ಜಾರಕಿಹೊಳಿ ಅವರೇ ನಮ್ಮ ಸಮುದಾಯವನ್ನು ಮುನ್ನಡೆಸುವವರು ಅಂತ ಹೇಳಿದ್ರು, ಅದೇ ಜಾರಕಿಹೊಳಿಗೂ ಮತ್ತು ಅವರಿಗೂ ಏನೋ ಅಸಮಾಧಾನದ ಗುದ್ದಾಟ ಆಯಿತು ಅನ್ನುವಂಥದ್ದು ಕೇಳಿ ಬಂದ್ರೆ ಇನ್ನು DK ಶಿವಕುಮಾರ್ ಅವ್ರ ಕನಸುಗಳು ಚಿಗುರದೇ ಇದ್ದು ಬಿಡ್ತಾವ.
ಹಾಗಾಗಿ ಏನೋ ಆಗಿದೆ ಬದಲಾವಣೆ. ದೆಹಲಿಗೆ ಹೋಗಿದ್ದಾರೆ, ಗಾಳಿ ಕುಡಿತಾರೋ ನೀರು ಕುಡಿತಾರೋ ಅಥವಾ ಅಧಿಕಾರವನ್ನೇ ಹೊತ್ತು ತರ್ತಾರೋ ಕಾದು ನೋಡಬೇಕು. ಕರ್ನಾಟಕಕ್ಕಂತೂ ನಿಮ್ಮ ಅಭಿವೃದ್ಧಿ ಬೇಕು ವಿನಃ ಪವರ್ ಶೇರಿಂಗು ಯಾರೋ ಒಬ್ರು ಕೂತ್ಕೊಂಡ್ಬಿಡ್ರಪ್ಪ, ಸಾಧ್ಯ ಆದಷ್ಟು ಬೇಗ ಇದನ್ನ ಮುಗಿಸ್ಕೊಂಡು ಅಭಿವೃದ್ಧಿ ಕಡೆ ಬಂದ್ಬಿಡಿ. ನಿಮ್ಮನ್ನ ತಂದಿರೋದು ನೀವು ಗಲಾಟೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಕಾಲು ಎಳ್ಕೊಳ್ಳೋದಕ್ಕಲ್ಲ, ಬಂದು ಅಧಿಕಾರ ನಡೆಸ್ರಿ, ನಮಗೊಂದು ಸುಭದ್ರ ಅಧಿಕಾರವನ್ನು ಕೊಟ್ಟುಬಿಡಿ. ನಾವೇನು ಕೇಳಿದ್ವಿ ನಿಮ್ಮ ಹತ್ರ, ಗ್ಯಾರಂಟಿ ಕೇಳಲಿಲ್ಲ ಆದರೂ ಕೊಟ್ಟಿದ್ದಾರೆ, ಅದನ್ನಾದರೂ ಸರಿಯಾಗಿ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಕೊಡ್ಲಿ. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.